ನಾಗಿಣಿ, ಇನ್ನು ನಿನ್ನ ಆಟ ನಡೆಯೋದಿಲ್ಲ. ನನಗೆ ಎಲ್ಲ ಸತ್ಯ ಗೊತ್ತಾಯ್ತು. ಅಣ್ಣ, ಇಲ್ಲಿಲ್ಲ ನಾವು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಏನ್ ಮಗ, ಬಿಸ್ನೆಸ್ ತುಂಬಾ ಡಲ್ಲು, ಜನ ವಾಕಿಂಗ್ ಬರೋದೇ ಬಿಟ್ಬಿಟ್ಟಿದ್ದಾರೆ. ಮಗ ಬಂದವರು ಅದೇನೋ 1 ಗ್ರಾಮ್ ಗೋಲ್ಡು ಎಲ್ಲ ಹಾಕೊಂಡ್ಬಂದ್ರೆ ಕಿತ್ಕೊಂಡ್ರು. ಯಾರು ಕ್ಯಾರೆ ಅನ್ನೋ ಇದೇ ಇಲ್ಲ ಗುರು. ಹೋಪ್ಸ್ ಕಳ್ಕೊಬೇಡ ಮಗ, ವೆಯ್ಟ್ ಮಾಡಿ ನೋಡೋಣ. ಮಗ ನೋಡೋಕೆ ಎಷ್ಟು ಭಾರವಾಗಿದೆ. ಏನಿಲ್ಲ ಅಂದ್ರು ಒಂದು 30 ಗ್ರಾಮ್ ಬರುತ್ತೆ. ಹೌದು ಮಗ. ಏಯ್, ಚೈನ್ ಚೆನ್ನಾಗಿದೆ, ಬಿಡೋದು ಬೇಡ, ಬಾ ನಡಿ ಮಗ. ಮೀನಾಕ್ಷಿ, ಏನೇ ಇವಳು ಕಳ್ಳರಲ್ಲಿ ಓಡೋಗ್ತಾ ಇದ್ದಾಳಲ್ರಿ. ಅವ್ರ ಹತ್ರ ಚಾಕು ಚೂರಿ ಇರುತ್ತೆ ಕಡೆ. ಇವಳಿಗೆ ಏನಾದ್ರು ಮಾಡ್ಬಿಟ್ರೆ ಏನೇ ಮಾಡೋದು? ಏನಾದ್ರೆ ಇನ್ನೊಂದು ಮಾಡಿಸ್ಕೋಬಹುದು. ಅವ್ಳ ಜೀವ ಹೋದ್ರೆ ಅವ್ರ ತಂದೆಗೆ ಏನು ಉತ್ತರ ಕೊಡಬಹುದು? ಅವಳು ತಡಿಬೇಕು. ಮೀನಾಕ್ಷಿ, ಏನಕ್ಕೆ ರಾಜ್ಯನೇ ಬೇಕು? ಅರ್ಜುನ್ ಅವರೇ, ಎಲ್ಲಿಂದ ಹೋಗೋದು? ಎಲ್ಲಾ ದಿಕ್ಕಲ್ಲೂ ಬರೀ ಕಾಡಿ ಕಾಣಿಸ್ತಾ ಇದೆಯಲ್ಲ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಯಾವ್ದೋ ಕಾಲ್ದಾರಿ ಇರೋ ಹಾಗಿದೆ. ಅಂದ್ರೆ ಯಾರೋ ಓಡಾಡ್ತಾರೆ ಅಂತಾಯ್ತು. ಬನ್ನಿ, ಈ ದಾರಿಲೇ ಹೋಗೋಣ. ಏನೋ ಕೆಟ್ಟು ವಾಸನೆ ಬರ್ತಾ ಇದೆ. ಪ್ರಾಣಿಗಳೆಲ್ಲ ಅಲ್ಲಿ ಹೊಲ್ಸ್ ಮಾಡಿದೆ ನೋಡಿ. ಈ ಜಾಗ ನೋಡ್ತಾ ಇದ್ರೆ ಇಲ್ಲಿ ತುಂಬಾ ಪ್ರಾಣಿಗಳು ಓಡಾಡ್ತದೆ ಅನ್ಸುತ್ತೆ. ಮೊದಲು ಈ ಜಾಗನ ಹೊರಡೋಣ. ಬನ್ನಿ ಬನ್ನಿ ಬನ್ನಿ.
ಅಪ್ಪ ದೇವ್ರೆ, ಈ ಸಿಂಹಗಳ ಬಾಯಿಗೆ ನಾವು ಆಹಾರ ಆಗ್ಬೇಕು ಅನ್ನೋದೇ ನಿನ್ನ ಇಚ್ಛೆ ಆದ್ರೆ ಹಾಗೆ ಅದೇ. ಅಮೃತ ಅವರೇ, ಆ ದೇವರು ನಮ್ಮ ಕಷ್ಟ ನೋಡಿ ಯಾರನ್ನೋ ಕಳಿಸ್ತಾ ಅನ್ಸುತ್ತೆ. ಮೋಸ್ಟ್ಲಿ ಫಾರೆಸ್ಟ್ ಆಫೀಸರ್ ಇರ್ಬೋದು. ನಡೀರಿ, ಮೊದಲಿನಿಂದ ಹೋಗೋಣ. ಸಿಂಹದ ಬಾಯಿಯಿಂದ ತಪ್ಪಿಸ್ಕೊಳ್ಳೋಷ್ಟು ಸುಲಭವಾಗಿ ಈ ಘೋರನ ಕೈಯಿಂದ ತಪ್ಪಿಸ್ಕೊಳ್ಳಕ್ ಆಗೋದಿಲ್ಲ ಕಣೋ. ಹೆದರಿಕೆ ಆಗ್ತಾ ಇದೆಯಾ? ಏಯ್, ನಿನ್ನಿಂದ ನನಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ನಿನ್ನ ಇಲ್ಲಿ ಸುಟ್ಟಾಕ್ಬಿಡೋಣ ಅನ್ನೋಷ್ಟು ಕೋಪ ನನಗಿದೆ. ಆದ್ರೆ ನನಗ್ ಬೇಕಾಗಿರೋದು ಅದಲ್ಲ, ನಿನ್ನ ಹೆಂಡತಿ. ಹೇಯ್, ಇವಳನ್ನ ಇಲ್ಲೇ ಬಿಟ್ಟು ಕಳ್ಚ್ಕೋತಾ ಇರು, ಬದುಕೋತೀಯ? ಏಯ್, ನನ್ನ ಅಮೃತ ಅವ್ರಿಗೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿಯಾಗಿರೋ ನಾನು. ನನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅವ್ರನ್ನ ಇಲ್ಲಿ ಬಿಟ್ಟು ಹೋಗೋಷ್ಟು ಹೇಳಿ ಅನ್ಕೊಂಡಿದ್ಯಾನೋ ನನ್ನ? ಓಹೋ, ಇಷ್ಟೆಲ್ಲ ಆದ್ರೂ ನಿನಗೆ ಹೊಗ್ರು ಮಾತ್ರ ಕಡಿಮೆ ಆಗ್ಲಿಲ್ಲ ಅಲ್ಲ? ಹಾಗಾದ್ರೆ ಸಾಯಿ. ಬೇಡ ಬೇಡ, ನಿಂತ್ಕೊಳ್ಳಿ. ಈಗೇನು ನಿಮಗೆ ನಾ ತಾನೇ ಬೇಕು? ನಾನು ನಿಮ್ಮ ಜೊತೆ ಬರ್ತೀನಿ. ನಾನು ನಿಮ್ಮ ಒಟ್ಟಿಗೆ ಬಂದ್ರೆ ಅರ್ಜುನ್ ಅವ್ರನ್ನ ಬಿಟ್ಬಿಡ್ತೀರಾ ಅಲ್ವಾ? ನಿಮಗೆ ಬೇಕಾದ ಹಾಗೆ ನಿಮ್ಮ ವಶಕ್ಕೆ ನಾನು ಬರ್ತೀನಿ. ಅರ್ಜುನ್ ಅವ್ರಿಗೆ ಏನು ತೊಂದರೆ ಕೊಡ್ಬೇಡಿ, ದಯವಿಟ್ಟು ಏನು ತೊಂದರೆ ಕೊಡ್ಬೇಡಿ. ದಯವಿಟ್ಟು ನನ್ನ ಅರ್ಜುನ್ ಅವ್ರಿಗೆ ಏನು ಮಾಡಬೇಡಿ. ನನ್ನ ಅರ್ಜುನ್ ಅವ್ರಿಗೆ ಏನು ಮಾಡಬೇಡಿ. ಏಯ್, ಯಾವನಾದ್ರೂ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ರೆ ನಿಮ್ ಬಾಸ್ ಕತೆ ಅಷ್ಟೇ. ಈ ಮುಟ್ಟೆ ತಲೆನ ಛಿದ್ರ ಛಿದ್ರ ಮಾಡಾಕ್ಬಿಡ್ತೀನಿ. ಇಳಿಸ್ರೋ ಕೆಳಗನ್ನ, ಇಳಿಸ್ರೋ.
ಹೋಗ್ತಿದ್ದೀರಾ? ನಿಮ್ಮಿನಿಂದ ತಪ್ಸ್ಕೊಳ್ಳೋದು ಅಷ್ಟು ಸುಲಭ ಅನ್ಕೊಂಡ್ರಾ? ಎಲ್ಲೋ ಚೈನು ಕೊಡ್ರ. ಏನ್ ಮಗ ಮಿರ್ಚಿ ತುಂಬಾ ಖಾರ ಅನ್ಸುತ್ತೆ, ತುಂಬಾ ಎಗರಾಡ್ತಿದೆ. ಚೈನ್ ಬೇಕಾ ಮಣ್ಣಿ? ಬಾ ತಗೋ ಬಾ. ನೋಡ ಬಾ ಮಣ್ಣಿ, ಬಾ ತಗೋ ಬಾ. ಕೊಡು. ಬಾ ಮಣ್ಣಿ, ಬಾ. ಚೈನ್ ಬೇಕಾ? ಬಾ. ನಮ್ಮ ಹತ್ರನೇ ತಗೊಂತೀಯಾ? ಬಾ. ಯಾವಳು ನಮ್ಗೆ ಚಮಕ್ ಕೊಡ್ತಾವಳೆ? ಒಂದ್ ಕೈ ನೋಡ್ಕೊಳ್ಳೋಣ ಬರೋ. ಸುಮ್ಮನೆ ಚೈನ್ ಕೊಟ್ಟು ಹೋದ್ರೆ ಸರಿ, ಚಾಕು ತೋರ್ಸಿದ್ರೆ ನಾ ಹೆದರ್ಕೊಳ್ಳಲ್ಲ. ಚೈನು ಮಗ್ನೆ. ನನ್ನ ಹತ್ರನೇ ನಿಮ್ಮ ಆಟನ? ಮೀನಾಕ್ಷಿ ಬೇಡ ಕಣೆ, ಬೇಡ. ಸರ ಹೋದ್ರು ಹೋಯ್ತು, ಹೊಸ ಹೊಸ ಬೇಡ. ನಿನ್ಗೇನಾದ್ರೂ ಆಗ್ಬಿಟ್ರೆ ಏನಿಕತಿ? ನಂಗೇನೂ ಆಗಿಲ್ಲ ಅಜ್ಜಿ. ತವಳೆ ಆಂಟಿಗೆ ಸರ. ಅಮೃತಾಳಗೆ ಒದಗಿ ಬಂದಿರುವ ಸಂಕಷ್ಟದಿಂದ ನೀನೇ ಅವಳನ್ನ ಪಾರು ಮಾಡಬೇಕು ತಂದೆ. ಅವಳು ನಿನ್ನ ಕೂಸು, ನಿನ್ನ ಭಕ್ತೆ, ನಿನ್ನನ್ನೇ ನಂಬಿದ್ದಾಳೆ. ನಂಬಿದವರ ಕೈ ಬಿಡೋದಿಲ್ಲ ನೀನು ಅನ್ನೋ ನಂಬಿಕೆ ನನಗಿದೆ. ಅಮೃತಾಳ ರಕ್ಷಣೆ ನಿನ್ನ ಜವಾಬ್ದಾರಿ. ಪರಮೇಶ್ವರ, ನನ್ನ ಮನಸ್ಸಲ್ಲಿ ಉದ್ಭವವಾಗಿರೋ 100 ತುಮುಲಗಳಿಗೆ ನೀನು ಉತ್ತರ ಕೊಟ್ಟೇ ಕೊಡ್ತೀಯ ಅಂತ ನನಗೆ ಗೊತ್ತು. ಆದರೆ ಅದಕ್ಕೂ ಮುಂಚೆ ನನ್ನ ತಕ್ಷಣದ ಕಾಳಜಿ ಆ ಹೆಣ್ಣು ಮಗಳ ಸುರಕ್ಷೆ. ದಯವಿಟ್ಟು ಆ ಹೆಣ್ಣು ಮಗಳನ್ನ ಕಾಪಾಡು ತಂದೆ, ಕಾಪಾಡು. ಆದ್ರೂ ಈ ಘೋರ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪನಲ್ಲ. ಅವರು ಇಲ್ಲೇ ಎಲ್ಲೋ ಇರಬೇಕು. ಅವರು ಈ ಜಾಗನ ಬಿಟ್ಟು ಎಲ್ಲೂ ಹೋಗಿರೋಕೆ ಸಾಧ್ಯ ಇಲ್ಲ. ಹುಡುಕ್ರೋ, ನೀನ್ ಈ ಕಡೆ ಹುಡ್ಕೋ, ನೀನ್ ಆ ಕಡೆ ಹುಡ್ಕೋ. ಹುಡುಕ್ರೋ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಇದಿಳಿ ಮೇಲೆ. ಏನಾಯ್ತು ನಿಮ್ಗೆ? ಇಳಿ ಅರ್ಜುನ್ ಅವರೇ. ಆಗ್ತಾ ಇಲ್ಲ ಕಣ್ರಿ, ಕಾಲು ತುಂಬಾ ಪೆಟ್ಟಾಗಿದೆ ಅನ್ಸುತ್ತೆ. ಕಾಲು ಮುರಿದೋಗಿದೆ ಅನ್ನಿಸ್ತಾ ಇದೆ. ಇದೆಲ್ಲಕ್ ಆಗ್ತಾ ಇಲ್ಲ. ಎಲ್ಲೋಗ್ತೀರಾ? ಇದು ನನ್ನ ಏರಿಯಾ. ನನ್ ಕಣ್ ತಪ್ಪಿಸೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ದೀರಾ?
ಬಂದ್ರು. ಅರ್ಜುನವ್ರೆ, ಇದೇನಿದು ಇಷ್ಟು ದೊಡ್ಡ ಗುಂಡಿ ಇದೆ? ಇದ್ಯಾವುದೋ ಕಾಡು ಪ್ರಾಣಿನ ಬೀಳ್ಸಕ್ ತೋಡಿರೋ ಗುಂಡಿ ಇದ್ದಾಗಿದೆ. ನಮ್ಗುಳ್ದಿರೋದು ಇದು ಒಂದೇ ದಾರಿ. ಎಸ್, ಹೇಳ್ತೀನಿ ರೀ. ಈಗಿದೆ ನೋಡಿ ಮಜಾ. ಬನ್ನಿ. ತುಂಬ ಸುಸ್ತಾಗ್ತಾ ಇದೆಯಾ ಮತ? ಇನ್ನು ಸ್ವಲ್ಪ ದೂರ ಎಲ್ಲಾದರೂ ತಪ್ಪಿಸ್ಕೊಳ್ಳೋದು ದಾರಿ ಸಿಗುತ್ತಾ ನೋಡೋಣ. ಇಲ್ಲಾಂದರೆ ಎತ್ಕೊಳ್ಳೋಣ ನಿಮ್ಮನ್ನ. ಬೇಡ ಅರ್ಜುನವ್ರೆ, ನನಗೋಸ್ಕರ ನೀವು ಇಷ್ಟೊಂದು ತೊಂದರೆ ತಗೋತಾ ಇದ್ದೀರಾ. ಇನ್ನೂ ತೊಂದರೆ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಬನ್ನಿ, ಇಬ್ಬರು ಜೊತೆಯಾಗಿ ಅದೇನು ಬರುತ್ತೋ ಅದನ್ನು ಎದುರಿಸೋಣ. ಇಷ್ಟೇ ದೂರ ಬಂದಾಯ್ತು, ಇನ್ನು ಸ್ವಲ್ಪ ದೂರನೇ ತಾನೆ. ಅದೇ ನನ್ನ ಪಾಲಿಗಿದ್ದಾನೆ ಅರ್ಜುನವ್ರೆ. ಏನಾದರೂ ಒಂದು ದಾರಿ ತೋರಿಸ್ತಾನೆ. ಎತ್ತ ಮೇಲೆ